ಕಾರ್ಯಕ್ರಮದ ಮೊದಲ ಫೈನಲಿಸ್ಟ್ ಹಾಗೂ ಕಡೆಯ ಕ್ಯಾಪ್ಟನ್ ಸಂಗೀತಾ ಶೃಂಗೇರಿ. ಈ ಸೀಸನ್ನ ಗೆಲುವಿನ ರೇಸ್ನಲ್ಲಿದ್ದಾರೆ ಸಂಗೀತಾ ಶೃಂಗೇರಿ. ಚಿಕ್ಕ ವಯಸ್ಸಿನಿಂದಲೂ ಸಂಗೀತಾ ಅವರಿಗೆ ಹಠ ಜಾಸ್ತಿಯಂತೆ. ಹಾಗಂತ ಅವರೇ ಈ ಹಿಂದೆ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಸಂಗೀತಾ ಹಾಗೂ ಅವರ ಅಣ್ಣ ಒಂದೇ ಶಾಲೆಯಲ್ಲಿ ಓದಿದ್ದು. ಶಾಲೆಯಲ್ಲಿ ಇವರಿಬ್ಬರನ್ನ ಟೀಚರ್ಸ್ ಕಂಪೇರ್ ಮಾಡುತ್ತಿದ್ದರಂತೆ. ನನ್ನ ಅಣ್ಣ ತುಂಬಾ ಪಾಪ, ಯಾರ ತಂಟೆಗೂ ಹೋಗಲ್ಲ, ಚೆಸ್ನಲ್ಲಿ ಒಳ್ಳೆಯ ಪ್ಲೇಯರ್ ಎಂದು ಸಂದರ್ಶನದಲ್ಲಿ ಸಂಗೀತಾ ಹೇಳಿದ್ದಾರೆ. ಶಾಲೆಯಲ್ಲಿ ಒಬ್ಬ ಟೀಚರ್ ಅಂತೂ ಮೈಕ್ನಲ್ಲಿ ಸಂಗೀತಾ, ನೀವು ನಿಮ್ಮ ಅಣ್ಣನ ಆಪೋಸಿಟ್ ಅಂತ ಹೇಳಿದರು. ಇದೆಲ್ಲ ನನ್ನ ಮೈಂಡ್ಗೆ ತುಂಬಾ ಎಫೆಕ್ಟ್ ಆಗ್ತಾ ಇತ್ತು. ನಾನು ಏನಾದರೂ ಪ್ರೂವ್ ಮಾಡಬೇಕು ಅಂತ ನಾನು ಆಗಲೇ ಡಿಸೈಡ್ ಮಾಡಿದ್ದು ಅಂತ ಹಳೆ ಘಟನೆಯ ಬಗ್ಗೆ ಸಂದರ್ಶನದಲ್ಲಿ ಸಂಗೀತಾ ನೆನೆದಿದ್ದಾರೆ. ಟೀಚರ್ಸ್ ನನ್ನನ್ನ ಕಬಡ್ಡಿ ಆಡೋಕೆ ಬಿಡ್ತಾನೆ ಇರಲಿಲ್ಲ. ಯಾಕಂದ್ರೆ ಯಾರನ್ನೂ ಹಿಡಿದುಕೊಂಡು ಹೊಡೆದು ಬಿಡ್ತಿದ್ದೆ, ಬಟ್ಟೆನೆಲ್ಲ ಹರಿದು ಹಾಕಿ ಬಿಡ್ತಿದ್ದೆ. ಆಗ್ಲಿಂದನೇ ನಾನು ಕಬಡ್ಡಿಯಲ್ಲಿ ಬ್ಯಾನ್ ಆಗಿದ್ದೆ ಅಂತ ಸಂದರ್ಶನದಲ್ಲಿ ತಿಳಿಸಿದ್ದಾರೆ ಸಂಗೀತಾ ಶೃಂಗೇರಿ. ಸಂಗೀತಾ ಖೋ-ಖೋ ಆಡಲು ಆರಂಭಿಸಿದರು. ಖೋ-ಖೋ ಆಟದಲ್ಲಿ ಸಂಗೀತಾಗೆ ಯಶಸ್ಸು ಸಿಕ್ತು. ಕರ್ನಾಟಕ ರಾಜ್ಯವನ್ನ ಪ್ರತಿನಿಧಿಸಿ 2012ರಲ್ಲಿ ಖೋ-ಖೋ ಆಟದಲ್ಲಿ ಗೋಲ್ಡ್ ಮೆಡಲ್ ಪಡೆದಿದ್ದರು ಸಂಗೀತಾ. 2014ರಲ್ಲಿ ಫೆಮಿನಾ ಮಿಸ್ ಇಂಡಿಯಾ ಬ್ಯೂಟಿ ಪೇಜೆಂಟ್ನಲ್ಲಿ ಟಾಪ್ 10 ಫೈನಲಿಸ್ಟ್ ಪೈಕಿ ಸಂಗೀತಾ ಕೂಡ ಒಬ್ಬರಾಗಿದ್ದರು ಅನ್ನೋದು ನಿಮಗೆ ಗೊತ್ತಿತ್ತಾ? ವರ್ಲ್ಡ್ ಸೂಪರ್ ಮಾಡೆಲ್ ಸ್ಪರ್ಧೆಯಲ್ಲಿ ಸಂಗೀತಾ ಶೃಂಗೇರಿ ರನ್ನರ್ ಅಪ್ ಆಗಿದ್ದರು. ಬಿಗ್ ಬಾಸ್ ಮನೆಯೊಳಗೆ ಕಾಲಿಡುವ ಮುನ್ನ ಫ್ಯಾಮಿಲಿ ಜೊತೆ ಕೇಕ್ ಕಟ್ ಮಾಡಿ ಸಂಗೀತಾ ಸಂಭ್ರಮಿಸಿದ್ದ ವಿಡಿಯೋನ ಇತ್ತೀಚೆಗಷ್ಟೇ ಹಂಚಿಕೊಂಡಿದ್ದರು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.